ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇದು 38 ಸೈಜ್ 4 ಟಕ್ಸ್ ಬ್ಲೌಸ್ ಕಟಿಂಗು. ಈ ಕಟಿಂಗ್ ನಾನು ತೋರಿಸ್ಕೊಡ್ಬೇಕಾದ್ರೆ ಹೇಳಿದ್ದೆ, ಇದೇ ಪೇಪರ್ ಕಟಿಂಗ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿಲಿ ಈಸಿಯಾಗಿ ಕಟೋರಿ ಬ್ಲೌಸ್ ನ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತೇನೆ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದನ್ನೇ ಯೂಸ್ ಮಾಡ್ಕೊಂಡು ಯಾವ ರೀತಿಲಿ ಕಟೋರಿ ಬ್ಲೌಸ್ ನ ಕಟ್ ಮಾಡ್ಕೊಳ್ಳೋದು ಮತ್ತೆ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದ್ ವೇಳೆ ಏನಾದ್ರೂ ನೀವು ಈ ಪೇಪರ್ ಕಟಿಂಗ್ ವಿಡಿಯೋನ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ, ಒಂದ್ಸಲ ಮಿಸ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ಒಂದ್ ವೇಳೆ ಏನಾದ್ರೂ ನಿಮ್ಗೆ ಆಲ್ರೆಡಿ ಈಗ 4 ಟಕ್ಸ್ ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದೇನಾದ್ರೂ ನಿಮಗೆ ಗೊತ್ತಿದ್ರೆ, ನೀವು ಯಾವುದೇ ಸೈಜ್ ನ ಬ್ಲೌಸ್ ಆಗಿರ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಮಾತ್ರ ಈ ರೀತಿ ಪೇಪರ್ ಕಟಿಂಗ್ ಮಾಡ್ಕೊಳ್ಳೇಬೇಕು. ಕಟೋರಿ ಬ್ಲೌಸ್ ಗೆ ಪೇಪರ್ ಕಟಿಂಗ್ ಮಸ್ಟ್ ಅಂಡ್ ಶುಡ್ ಮಾಡ್ಕೊಳ್ಳೇಬೇಕು. ನೋಡಿ, ಕಟೋರಿ ಬ್ಲೌಸ್ ನ ಕಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಈ ರೀತಿಲಿ ಒಂದು ಶೇಪ್ ಅನ್ನ ಹಾಕೋಬೇಕು. ಅದಕ್ಕೆ ಮೆಜರ್ಮೆಂಟ್ ನ ಯಾವ ರೀತಿಲಿ ತಗೋಬೇಕಪ್ಪ ಅಂದ್ರೆ, ನೋಡಿ ಇದನ್ನ ಬಿ ಅಂತ ಕರಿತೇನೆ. ಪುನಃ ಈ ಪಾಯಿಂಟ್ ಇಂದ ಇಲ್ಲಿಗೆ ಇದನ್ನ ಬಿ ಅಂತ ಕರಿತೇನೆ. ಈಗ ಬಿ ನ ಎಷ್ಟು ತಗೋಬೇಕು ಅದಕ್ಕೆ ನಾನು ಒಂದು ಚಾರ್ಟ್ ಅನ್ನ ರೆಡಿ ಮಾಡಿದ್ದೇನೆ, ಯಾವ್ಯಾವ ಸೈಜ್ಗೆ ಎಷ್ಟನ್ನ ತಗೋಬೇಕು ಅಂತ. ನೋಡಿ, ಬಸ್ಟ್ ನ ರೌಂಡ್ ಎಷ್ಟಿದ್ರೆ ಎಷ್ಟನ್ನ ಬಿ ತಗೋಬೇಕು ಅನ್ನೋದನ್ನ ಬರ್ದಿದ್ದೇನೆ. ಈಗ ನಾವು ತಗೊಂಡಿರೋ ಸೈಜು 38. ಹಾಗಾಗಿ ಈ 38 ಎದೆ ಸುತ್ತು ಇರೋರಿಗೆ 3/4 ಇಂಚು ತಗೋಬೇಕು. ನೋಡಿ, ಈಗ ಈ ಪಾಯಿಂಟಿನಿಂದ ಇಲ್ಲಿಗೆ 3/4 ಇಂಚಿಗೆ ಮಾರ್ಕ್ ಅನ್ನ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟನ್ನ ಮಾರ್ಕ್ ಮಾಡ್ತೀವಿ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಮಾಡಬೇಕು. ಈಗ ನೋಡಿ, ಆರ್ಮೋಲ್ ಸ್ಕೇಲ್ ಅನ್ನ ಇಟ್ಕೊಂಡು ಈ ರೀತಿಲಿ ಒಂದು ಸಣ್ಣ ಕರ್ವ್ ಬರೋ ರೀತಿಲಿ ಇಟ್ಕೋಬೇಕು. ತುಂಬಾ ಸ್ಟ್ರೈಟ್ ಲೈನ್ ಬರಬಾರ್ದು, ತುಂಬಾ ಜಾಸ್ತಿನೂ ಕರ್ವ್ ಬರಬಾರ್ದು. ಆ ರೀತಿಲಿ ಇಟ್ಕೊಂಡು ಈ ತರ ಒಂದು ಶೇಪ್ ಅನ್ನ ಹಾಕೋಬೇಕು. ಪುನಃ ಈಗ ಈ ಪಾಯಿಂಟಿನಿಂದ ಈ ಪಾಯಿಂಟಿಗೆ ಸ್ಕೇಲು ಎಲ್ಲಿ ಸೆಟ್ ಆಗ್ತಾ ಇದೆ ಅಲ್ಲಿಗೆ ಇಟ್ಕೊಂಡು ಒಂದು ಶೇಪ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಈ ಪಾಯಿಂಟ್ ನಿಂದ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಕಟೋರಿ ಬ್ಲೌಸ್ ಕಟಿಂಗ್ ತುಂಬಾ ಈಸಿ. ನಿಮ್ಗೆ 4 ಟಕ್ಸ್ ಬ್ಲೌಸ್ ನ ನೀಟಾಗಿ ಕಟ್ ಮಾಡ್ಕೊಳ್ಳಿಕ್ ಬಂದ್ರೆ ಕಟೋರಿ ಬ್ಲೌಸ್ ನ ಈಸಿಯಾಗಿ ಕಟ್ ಮಾಡ್ಕೋಬಹುದು. ಈಗ ಕಟೋರಿ ಶೇಪ್ ನ ಹಾಕೊಂಡಿದ್ದಾಗಿದೆ, ಕಟ್ ಮಾಡ್ಕೋಬೇಕು. ಕಟೋರಿ ಬ್ಲೌಸ್ ನಲ್ಲಿ ಈ ಟಕ್ಸ್ ಗಳು ಬರುವುದಿಲ್ಲ, ಹಾಗಾಗಿ ಈ ಟಕ್ಸ್ ಗಳನ್ನ ಫೋಲ್ಡ್ ಮಾಡ್ಕೊಂಡು ಒಂದು ಪಿನ್ ಅನ್ನ ಹಾಕೋಬೇಕು. ನೋಡಿ, ಏನ್ ಈ ಟಕ್ಸ್ ಇದೆ ಈ ಟಕ್ಸ್ ನ ಈ ರೀತಿಲಿ ಮಧ್ಯಕ್ಕೆ ಮಡಿಸ್ಕೊಂಡು ಈ ರೀತಿಲಿ ಒಂದು ಪಿನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈ ಟಕ್ಸ್ ಅದೇ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಒಂದು ಪಿನ್ ಅನ್ನ ಹಾಕೋಬೇಕು. ನೋಡಿ, ಈಗ ಇಲ್ಲಿ ಈ ತರ ಎಕ್ಸ್ಟ್ರಾ ಬಂದಿರುವಂತದನ್ನ ಕಟ್ ಮಾಡ್ಕೋಬೇಕು. ಇಲ್ಲೂ ಕೆಲವು ಮೆಜರ್ಮೆಂಟ್ ಗೆ ಎಕ್ಸ್ಟ್ರಾ ಬರುತ್ತೆ, ಆಗ ಇಲ್ಲೂ ಕಟ್ ಮಾಡ್ಕೋಬೇಕು. ಪುನಃ ಇಲ್ಲೂ ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಕರೆಕ್ಟ್ ಆಗಿ ಶೇಪ್ ಬರೋ ರೀತಿಲಿ ಕಟ್ ಮಾಡ್ಕೋಬೇಕು. ಪುನಃ ಈಗ ಇಲ್ಲಿ ಎಕ್ಸ್ಟ್ರಾ ಇರುವಂತದನ್ನ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ ಇದು ಈ ರೀತಿಲಿ ಇತ್ತು. ಈಗ ಇದನ್ನ ಕಟ್ ಮಾಡ್ಕೊಂಡಿದೀವಿ. ಹಾಗಾಗಿ ನಾವು ಬಟ್ಟೆನ ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಕೊಟ್ಕೋಬೇಕು. ಏನಕ್ಕೆ ಅಂದ್ರೆ ನಾವು ಈ ರೀತಿಲಿ ಇಟ್ಟು ಹೊಲಿಬೇಕು. ಹಾಗಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಯಾವ ರೀತಿಲಿ ಕೊಟ್ಕೋಬೇಕು ಅನ್ನೋದನ್ನ ಬಟ್ಟೆ ಮಾರ್ಕಿಂಗ್ ಮಾಡುವಾಗ ತೋರಿಸ್ತೇನೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ನೋಡಿ ಇಲ್ಲಿ ಇವೆರಡು ಟಕ್ಸ್ ಗಳದ್ದು ನಾವು ಏನನ್ನು ಫೋಲ್ಡ್ ಮಾಡಿ ಪಿನ್ ಮಾಡ್ಕೊಂಡಿಲ್ಲ. ಹಾಗಾಗಿ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಅದು ಎಕ್ಸ್ಟ್ರಾ ಬಂದಾಗ ಯಾವ ರೀತಿ ಅದನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಈಗ ಕಟೋರಿ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಬಟ್ಟೆ ಮೇಲೆ ಇಟ್ಟು ಯಾವ ರೀತಿಲಿ ಕಟ್ ಮಾಡಬೇಕು ಅನ್ನೋದನ್ನ ಈಗ ತೋರಿಸ್ಕೊಡ್ತೇನೆ. ನೋಡಿ, ಮೊದಲಿಗೆ ಲೈನಿಂಗ್ ಕ್ಲಾತ್ ನ ಈ ತರ ಏನ್ ಸೆಲ್ವಾಜ್ ಇದೆ ಅಲ್ಲಿ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಈ ರೀತಿಲಿ ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬಟ್ಟೆ ನೀಟಾಗಿ ಫ್ಲಾಟ್ ಆಗಿ ಕೂತ್ಕೊಳ್ಳಲ್ಲ, ಅದಕ್ಕೋಸ್ಕರ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, 1 ಫೋಲ್ಡ್ ಇರೋದನ್ನ ನನ್ನ ಸೈಡ್ ಇಟ್ಕೊಂಡಿದ್ದೀನಿ. ಓಪನ್ ಇರೋ ಸೈಡ್ ಈ ತರ ಮುಂಭಾಗ ಇದೆ. ನೋಡಿ, ಏನು ಇದ್ದು ಎಡ್ಜ್ ಇದೆ ಅದು ಆ ಲೈನಿಂಗ್ ಕ್ಲಾತ್ ಎಡ್ಜಿಗೆ ಬರೋ ರೀತಿಲಿ ಇಟ್ಕೋಬೇಕು. ಅಲ್ಲೆಲ್ಲ ಗ್ಯಾಪ್ ಕೊಡಬಾರ್ದು, ಸರಿಯಾಗಿ ಇಟ್ಕೋಬೇಕು. ನೋಡಿ, ಈ ರೀತಿಲಿ ಪೇಪರ್ ನ ಇಟ್ಕೋಬೇಕು. ಈ ತರ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೋಬಾರ್ದು. ಕಟೋರಿ ಬ್ಲೌಸ್ ಅಲ್ಲಿ ಕಪ್ಪು ಯಾವಾಗ್ಲೂ ಕ್ರಾಸ್ ಬಟ್ಟೆನೆ ಇಟ್ಕೋಬೇಕು. ನೋಡಿ, ಈ ತರ ಎಳೆದ್ರೆ ಇದು ಲೈನಿಂಗ್ ಬಟ್ಟೆದು ಸ್ಟ್ರೈಟ್ ಬಟ್ಟೆ. ನೋಡಿ, ಈ ರೀತಿ ಕ್ರಾಸ್ ಆಗಿ ಎಳ್ದು ತೋರಿಸ್ತಿದ್ನಿ ಯಾವ ರೀತಿಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಕಟೋರಿ ಬ್ಲೌಸ್ಗೆ ಈ ಕಪ್ಪನ್ನ ಇಡ್ಬೇಕಾದ್ರೆ ಈ ರೀತಿ ಕ್ರಾಸ್ ಆಗಿ ಇಟ್ಕೋಬೇಕು. ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ಹಾಗಾಗಿ ಇದನ್ನ ಮರೆಯದೇನೆ ಈ ರೀತಿ ಕ್ರಾಸ್ ನಲ್ಲೇ ಇಟ್ಕೋಬೇಕು. ನೆಕ್ಸ್ಟ್ ಈ ರೀತಿ ಉಳ್ಕೊಂಡಿರೋ ಸ್ಲೀವ್ಸ್ ಮತ್ತೆ ಸೊಂಟದ ಪಟ್ಟಿನ ಇಟ್ಕೋಬೇಕು. ಬ್ಲೌಸ್ ಬ್ಯಾಕ್ ಪಾರ್ಟ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಹಾಗಾಗಿ ಪೇಪರ್ ಹೇಗಿದೆಯೋ ಅದೇ ರೀತಿಲಿ ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಈಗ ಇಲ್ಲಿ ಟಕ್ಸ್ ಹತ್ರ ಮಾರ್ಕ್ ಅನ್ನ ಮಾಡ್ಕೋಬೇಕು. ಪುನಃ ಪೇಪರ್ ನ ಮೇಲೆ ಮಾಡಿ ಟಕ್ಸ್ ನ ಎಂಡಿಗೆ ಒಂದು ಮಾರ್ಕ್ ಅನ್ನ ಮಾಡಿ ಟಕ್ಸ್ ಅನ್ನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟ್ ಈ ಸೊಂಟದ ಪಟ್ಟಿ ಹೇಗಿದೆ ಅದೇ ರೀತಿಲಿ ಮಾರ್ಕ್ ಅನ್ನ ಮಾಡ್ಕೋಬೇಕು. ಸ್ಲೀವ್ಸ್ ಹೇಗಿದೆ ಅದನ್ನು ಅದೇ ರೀತಿಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ಸ್ ನಲ್ಲಿ ನಾವು ಕಚ್ಚು ಹಾಕಿದ್ವಲ್ಲ ಅಲ್ಲಿ 2 ಕಡೆ ಮಾರ್ಕ್ ಅನ್ನ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ಬಟ್ಟೆ ಮೇಲೂ ಇದೇ ರೀತಿ 2 ಕಚ್ಚುಗಳನ್ನ ಹಾಕೋಬೇಕು.
ನೆಕ್ಸ್ಟ್ ಈಗ ಮುಂಭಾಗದನ್ನ ಮಾರ್ಕ್ ಮಾಡಬೇಕು. ಇಲ್ಲಿ ಮುಂಭಾಗದಲ್ಲಿ ಇದು ಹೇಗಿದೆ ಅದೇ ರೀತಿಯಲ್ಲಿ ಮಾರ್ಕನ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಏನ್ ಪೇಪರ್ ಇದೆ ಅಲ್ಲಿಂದ 1/4 ಇಂಚಿನ ಬಿಟ್ಟು ಮುಂಭಾಗಕ್ಕೆ ಮಾರ್ಕನ್ನ ಮಾಡ್ಕೋಬೇಕು. ಪೇಪರ್ ಹೇಗಿದೆ ಆ ರೀತಿಲೇ ಮಾರ್ಕ್ ಮಾಡಬಾರ್ದು. ಪೇಪರ್ ಇಂದ ಮುಂಭಾಗಕ್ಕೆ 1/4 ಇಂಚಿನ ಬಿಟ್ಟು ಮಾರ್ಕನ್ನ ಮಾಡ್ಕೋಬೇಕು. ಈಗ ಇಲ್ಲಿ ಕಪ್ಸಿನ ಹತ್ರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕಪ್ಸು ಹೇಗಿದೆ ಅದೇ ರೀತಿಲಿ ಫುಲ್ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ತಪ್ಪಾಗತ್ತೆ. ನಾವು ಇಲ್ಲಿ 1/4 ಇಂಚು ಹೊಲಿಗೆ ಅಂಶನ ಬಿಟ್ಟು ಈ ರೀತಿಲಿ ಮಾರ್ಕನ್ನ ಮಾಡ್ಕೋಬೇಕು. ಈಗ ಇಲ್ಲಿ ಟಕ್ಸಿನ ಹತ್ರ ಈ ರೀತಿಲಿ ಮಾರ್ಕನ್ನ ಮಾಡಿಕೊಂಡು ಪೇಪರ್ನ ಮೇಲೆ ಮಾಡಿ ಟಕ್ಸಿನ ಹತ್ರ ಮಾರ್ಕನ್ನ ಹಾಕಿ ಒಂದು ಟಕ್ಸ್ನ ಡ್ರಾ ಮಾಡ್ಕೋಬೇಕು. ಮತ್ತೆ ಈಗ ನೋಡಿ, ನಾವಿಲ್ಲಿ ಕಟೋರಿ ಬ್ಲೌಸ್ ಹೊಲಿಯುವಾಗ ಸಾಮಾನ್ಯವಾಗಿ ಈ ಟಕ್ಸಿನ ಹೊಲಿಯಲ್ಲ. ನಿಮ್ಗೆ ಏನಾದ್ರು ಈ ಟಕ್ಸ್ ಬೇಕು ಅಂದ್ರೆ ಇದನ್ನ ಇದೇ ರೀತಿಲಿ ಇಟ್ಕೋಬೇಕು. ಟಕ್ಸ್ ಏನಾದ್ರು ಬೇಡ ಅಂತ ಅಂದ್ರೆ ಟಕ್ಸಿಂದು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಿದೆ ಅದಷ್ಟಕ್ಕೆ ಇಲ್ಲಿ ಎಂಡ್ನಲ್ಲಿ ಇಟ್ಕೊಂಡು ಒಂದು ಮಾರ್ಕನ್ನ ಹಾಕೋಬೇಕು. ಈಗ ಈ ಮಾರ್ಕಿನಿಂದ ಈ ಟಕ್ಸ್ ಹತ್ರಕ್ಕೆ ಒಂದು ಲೈನ್ ಅನ್ನ ಹಾಕಬೇಕು. ಟಕ್ಸ್ ಬೇಡ ಅಂದ್ರೆ ಈ ರೀತಿಲಿ ಮಾರ್ಕನ್ನ ಹಾಕೋಬೇಕು. ನಾನು ಸಾಮಾನ್ಯವಾಗಿ ಕಟೋರಿ ಬ್ಲೌಸ್ ಹೊಲಿಯುವಾಗ ಈ ಟಕ್ಸಿನ ಹೊಲಿಯಲ್ಲ, ಹಾಗಾಗಿ ಈ ರೀತಿಲಿ ಟಕ್ಸ್ ಇಂದ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಇದೆ ಅದನ್ನ ಕಟ್ ಮಾಡಿ ತೆಗಿತೇನೆ. ಬಟ್ಟೆ ಮೇಲೆ ಮಾರ್ಕಿಂಗ್ ನ ಮಾಡ್ಕೊಂಡಿದ್ದಾಗಿದೆ, ಕಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಲೈನಿಂಗ್ ಕ್ಲಾತ್ ನ ಕಟ್ ಮಾಡ್ಕೋಬೇಕು. ಈಗ ಟಕ್ಸಿನ ಹತ್ರ ಈ ರೀತಿಲಿ ಕಚ್ಚುಗಳನ್ನ ಹಾಕೊಳ್ಳಿ, ಹೊಲಿಯುವಾಗ ನಮ್ಗೆ ಈಸಿ ಆಗತ್ತೆ. ಈಗ ಈ ರೀತಿಲಿ ಓಪನ್ ಮಾಡಿ ಒಂದ್ರ ಮೇಲೆ ಒಂದನ್ನ ಸರಿಯಾಗಿ ಇಟ್ಕೊಂಡು ಈ ಟಕ್ಸ್ ಅನ್ನ ಈ ಕಡೆ ಬಟ್ಟೆ ಮೇಲೆ ಬರೋ ರೀತಿಲಿ ಟ್ರೇಸನ್ ಮಾಡ್ಕೋಬೇಕು. ಮತ್ತೆ ಅದನ್ನ ಒಂದ್ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಬ್ಲೌಸಿನ ಹಿಂಭಾಗ ಬಟ್ಟೆನೂ ಈ ರೀತಿಲಿ ಓಪನ್ ಮಾಡಿ ಟಕ್ಸ್ ಅನ್ನ ಟ್ರೇಸ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ಸ್ ಅಲ್ಲಿ ಈ ರೀತಿ ಸೆಂಟರ್ಗೆ ಮತ್ತೆ ಫ್ರಂಟ್ ಪಾರ್ಟ್ ಯಾವ್ದು ಅಂತ ಕಚ್ಚುಗಳನ್ನ ಹಾಕೋಬೇಕು. ಈಗ ಈ ರೀತಿ ಕ್ರಾಸ್ ಮಾರ್ಕ್ ಅನ್ನ ಹಾಕೊಳ್ಳಿ. ನಾವು ಬಟ್ಟೆ ಮೇಲೆ ಇಟ್ಕೊಳ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಒಂದೊಂದ್ಸಲ ಎರಡನ್ನೂ ಒಂದೇ ಸೈಡ್ ಬಟ್ಟೆನ ಹೊಲಿತೀವಿ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದನ್ನ ಈ ರೀತಿಲಿ ಕ್ರಾಸ್ ಮಾರ್ಕ್ ಅನ್ನ ಹಾಕೋಬೇಕು. ಈಗ ಬಟ್ಟೆ ಮೇಲೆ ಇಟ್ಟು ಕಟ್ಟನ್ನ ಮಾಡ್ಕೋಬೇಕು. ನೋಡಿ, ಸರಿ ಬಟ್ಟೆ ಒಳಗಡೆ ಇದೆ, ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಇದ್ರ ಮೇಲೆ ನಾವು ಕಟ್ ಮಾಡಿರುವಂತ ಲೈನಿಂಗ್ ಕ್ಲಾತ್ ಬಟ್ಟೆನ ಇಟ್ಕೋಬೇಕು. ನೋಡಿ, ಕಪ್ಸಿನ ಇಡಬೇಕಾದ್ರೆ ಇದೇ ರೀತಿಲಿ ಕ್ರಾಸ್ ಆಗಿ ಇಟ್ಕೋಬೇಕು, ಸ್ಟ್ರೈಟ್ ಆಗಿ ಇಡಬಾರ್ದು. ಸ್ಟ್ರೈಟ್ ಆಗಿ ಇಟ್ರೆ ತಪ್ಪಾಗತ್ತೆ, ಕ್ರಾಸ್ ಆಗಿನೇ ಇಟ್ಕೋಬೇಕು. ನೋಡಿ, ಈ ರೀತಿ ಮೈನ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಕೋಬೇಕು. ನೋಡಿ, ಈ ರೀತಿಲಿ ಸ್ವಲ್ಪ ಬಟ್ಟೆನ ಬಿಟ್ಟು ಸುತ್ತ ಕಟ್ಟನ್ನ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ನ ಮಾಡ್ಕೊಂಡಾದ್ಮೇಲೆ ಪಿನ್ಗಳನ್ನ ಮಾಡ್ಕೋಬೇಕು. ನೋಡಿ, ಸ್ಲೀವ್ಸ್ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಕೋಬೇಕಾದ್ರೆ ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಕೋಬೇಕು. ನಾವೇನ್ ಈ ರೀತಿಲಿ ಕ್ರಾಸ್ ಮಾರ್ಕ್ ಅನ್ನ ಹಾಕಿದೀವಿ ಅದು ನಮ್ಗೆ ಕಾಣೋ ರೀತಿಲಿ ಇಟ್ಕೋಬೇಕು. ಸ್ಲೀವ್ಸಿಗೆ ಲೈನಿಂಗ್ ಕ್ಲಾತ್ ಅನ್ನ ಇಡುವಾಗ ಮಾತ್ರ ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಕೋಬೇಕು. ಇನ್ನು ಉಳಿದಿದ್ದಕ್ಕೆಲ್ಲ ನೋಡಿ, ಈ ರೀತಿ ರಾಂಗ್ ಸೈಡ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಅನ್ನ ಇಟ್ಟು ಪಿನ್ ಅನ್ನ ಮಾಡ್ಕೋಬೇಕು. ಈಗ ಸ್ಟಿಚಿಂಗ್ ನ ಶುರು ಮಾಡೋಣ. ಫಸ್ಟ್ ಗೆ ಯಾವಾಗ್ಲೂ ಲೈನಿಂಗ್ ಕ್ಲಾತ್ ಅನ್ನ ಹೊಲಿದು ರೆಡಿ ಮಾಡ್ಕೊಳ್ಳುವಾಗ ಸ್ಲೀವ್ಸ್ ಅನ್ನೇ ರೆಡಿ ಮಾಡ್ಕೋಬೇಕು. ಈ ರೀತಿ ಸ್ಲೀವ್ಸ್ ನ ಹೊಲಿದು ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಫಾಸ್ಟ್ ಆಗತ್ತೆ. ಈಗ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿ ಕೈ ಹೊಲಿಯುವಾಗ ಜೊತೆ ಜೊತೆಲೆ ಹೊಲ್ಕೋಬೇಕು, ಆಗ ಕೆಲಸ ಫಾಸ್ಟ್ ಆಗತ್ತೆ. ಈ ರೀತಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಕೆಳಗಡೆ ಇರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಸುತ್ತ ಪಿನ್ನುಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈ ರೀತಿ ಲೈನಿಂಗ್ ಕ್ಲಾತ್ ನ ತುದಿಯಲ್ಲೇನೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದೇ ರೀತಿಯಲ್ಲಿ ಉಳಿದಿದ್ದ ಬಟ್ಟೆಗೆಲ್ಲ ಸ್ಟಿಚ್ ಅನ್ನ ಹಾಕಿ ಈ ರೀತಿಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಎಲ್ಲಾ ಬಟ್ಟೆನೂ ಸ್ಟಿಚ್ ಅನ್ನ ಹಾಕಿ ಈ ರೀತಿಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈಗ ಬ್ಯಾಕ್ ಸೈಡ್ ಇರುವಂತ 2 ಟಕ್ಸ್ ಅನ್ನು ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ 1.5 ಇಂಚಿಗೆ ಎಫ್ ಪೀಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೊಂಟದ ಪಟ್ಟಿನ ಹೊಲಿದು ರೆಡಿ ಮಾಡ್ಕೋಬೇಕು. ಈಗ ಇಲ್ಲಿ ಈ ತರ ಹೊಲ್ದಿರೋ ಮಾರ್ಜಿನ್ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊಂಡು ಒಂದ್ ಸೈಡ್ ಅಲ್ಲಿ 1/4 ಇಂಚಿಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಈ ರೀತಿಯಲ್ಲಿ ಹೊಲ್ದಿರೋ ಸ್ಟಿಚಿಂಗ್ ಮಾರ್ಜಿನ್ ಕಾಣೋ ರೀತಿಯಲ್ಲಿ ಮೇಲೆ ಇಟ್ಕೋಬೇಕು. ಈಗ ಸರಿ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇಲ್ಲಿ ಟಕ್ಸ್ ಇದೆಯಲ್ಲ, ಈ ಟಕ್ಸ್ ನ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಮಿಷಿನ್ ಸೈಡ್ಗೆ ಬರೋ ರೀತಿಲಿ ಇಟ್ಕೋಬೇಕು. ಈಗ ಇಲ್ಲೊಂದು ಮೇಲೆ ಸಣ್ಣದೊಂದು ನರಿಗೆನ ಇಟ್ಕೊಂಡು ಸ್ಟಿಚ್ ಅನ್ನ ಮಾಡಬೇಕು. ಈ ಕಡೆ ಟಕ್ಸ್ ಅನ್ನು ಇದೇ ರೀತಿಲಿ ಫೋಲ್ಡ್ ಮಾಡಿಕೊಂಡು ನಮ್ಮ ಸೈಡ್ ಬರೋ ರೀತಿಲಿ ಇಟ್ಕೋಬೇಕು. ಮೇಲೆ ಒಂದು ಸಣ್ಣ ನರಿಗೆನ ಕೊಟ್ಟು ಹೊಲಿಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು.
ನೆಕ್ಸ್ಟ್ ಲೈನಿಂಗ್ ಕ್ಲಾತ್ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿಲಿ ಸ್ಟಿಚ್ ಹಾಕೊಳ್ಳೋದ್ರಿಂದ ನಮ್ಗೆ ಎಮ್ಮಿಂಗ್ ಮಾಡುವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈಗ ಇಲ್ಲೊಂದು ದೊಡ್ಡ ಸ್ಟಿಚ್ ಅನ್ನ ಹಾಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಂದ್ ಬಟ್ಟೆನ ಎರಡೂ ಕಡೆ ಕಟ್ ಮಾಡಿ ತೆಗಿಬೇಕು. ಈಗ ಬ್ಲೌಸಿನ ಹಿಂಭಾಗದ ಬಟ್ಟೆನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಮುಂಭಾಗದ ಬಟ್ಟೆನ ಹೊಲಿಬೇಕು. ನೋಡಿ, ಮುಂಭಾಗದ ಬಟ್ಟೆನ ಈ ರೀತಿಲಿ ಇಟ್ಕೊಂಡು ಈಗ ಈ ರೀತಿಲಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ನೋಡಿ, ಈ ರೀತಿಲಿ ಇಲ್ಲಿ ವಿ ಶೇಪ್ ಕಾಣ್ತಾ ಇದೆಯಲ್ಲ, ಈ ರೀತಿಲಿ ಇಟ್ಕೊಂಡು ಸ್ಟಿಚ್ ಅನ್ನ ಶುರು ಮಾಡಬೇಕು. ನೋಡಿ, ಈ ರೀತಿಲಿ ಏನಾದ್ರು ಬಟ್ಟೆ ಇಟ್ಕೊಂಡು ಹೊಲಿಲಿಕ್ಕೆ ಹೋದ್ರೆ ರಿಂಕಲ್ಸ್ ಬರುತ್ತೆ. ಹಾಗಾಗಿ ರಿಂಕಲ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಈ ರೀತಿಲಿ ವಿ ಶೇಪ್ ಅಲ್ಲಿ ಬಟ್ಟೆನ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇಲ್ಲಿ ಯಾವ ಬಟ್ಟೆನೂ ಎಳಿಬಾರ್ದು. ಕ್ರಾಸ್ ಕಟಿಂಗ್ ಆಗಿರೋದ್ರಿಂದ ಎಳೆದ್ರೆ ಬಟ್ಟೆ ಎಕ್ಸ್ಪ್ಯಾಂಡ್ ಆಗ್ಬಿಡತ್ತೆ. ಹಾಗಾಗಿ ಬಟ್ಟೆನ ಎಳಿದೇನೆ ಹಾಗೇನೆ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇದನ್ನು ಅದೇ ರೀತಿಲಿ ವಿ ಶೇಪ್ ಅಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಇಲ್ಲಿ ಕಪ್ಸ್ ಹತ್ರ ಎಕ್ಸ್ಟ್ರಾ ಬಟ್ಟೆ ಬಂದಿದೆ. ಇದನ್ನ ನಾನು ಪೇಪರ್ ಕಟಿಂಗ್ ಮಾಡುವಾಗ ಹೇಳಿದ್ದೆ, ಸ್ಟಿಚಿಂಗ್ ಆದ್ಮೇಲೆ ಎಕ್ಸ್ಟ್ರಾ ಉಳ್ಕೊಂಡಿದ್ದು ಕಟ್ ಮಾಡೋಣ ಅಂತ. ಈಗ ಇಲ್ಲಿ ಎಕ್ಸ್ಟ್ರಾ ಬಂದಿದೆ, ಅದ್ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈಗ ಇಲ್ಲಿ ಒಂದು ಓವರ್ಲಾಕ್ ಮಾಡ್ಕೊಂತೀವಿ. ನೋಡಿ, ಈ ರೀತಿಲಿ ಓವರ್ಲಾಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸಣ್ಣ ಸಣ್ಣ ಕಚ್ಚುಗಳನ್ನ ಹಾಕೋಬೇಕು. ಈ ರೀತಿಲಿ ಕಟ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬಟ್ಟೆ ಒಂಥರ ಎಕ್ಸ್ಪ್ಯಾಂಡ್ ಆಗಲ್ಲ, ಹಿಡ್ದಂಗ್ ಅನಿಸ್ತಾ ಇರತ್ತೆ. ಅದಕ್ಕೋಸ್ಕರ ಈ ರೀತಿಲಿ ಕಚ್ಚುಗಳನ್ನ ಹಾಕೋಬೇಕು. ನೋಡಿ, ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಬರೋ ರೀತಿಲಿ ಇಟ್ಕೊಂಡು ಕಪ್ಸ್ ನ ಮೇಲೆ ಸ್ಟಿಚ್ ಹಾಕಬಾರ್ದು. ಈ ಕಡೆ ಬಟ್ಟೆ ಮೇಲೆ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಟಕ್ಸ್ ಅನ್ನ ಹೊಲ್ಕೋಬೇಕು. ನೆಕ್ಸ್ಟ್ ಒಂದ್ಸಲ ಬಟ್ಟೆ ಎರಡೂ ಮ್ಯಾಚ್ ಆಗ್ತಾ ಇದೆಯಾ ಅಂತ ಈ ರೀತಿಲಿ ಇಟ್ಕೊಂಡು ನೋಡ್ಕೋಬೇಕು. ನೋಡಿ, ಈ ಕಡೆ ಎರಡು ಕಡೆನೂ ಮ್ಯಾಚ್ ಆಗ್ತಾ ಇರಬೇಕು. ಅದೇ ರೀತಿಲಿ ಟಕ್ಸ್ ಕೂಡ ಮ್ಯಾಚ್ ಆಗ್ತಾ ಇರಬೇಕು. ಈ ರೀತಿ ಸರಿ ಬಂದಿದೆ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿನ ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ, ಇದನ್ನ ಕ್ರಾಸ್ ಪಟ್ಟಿ ಅಂತಾನು ಹೇಳ್ತಾರೆ, ಸೊಂಟದ ಪಟ್ಟಿ ಅಂತಾನು ಹೇಳ್ತಾರೆ. ಈಗ ನೆಕ್ಸ್ಟ್ ಈ ಪೀಸ್ ಅನ್ನು ಹೊಲಿದು ರೆಡಿ ಮಾಡ್ಕೋಬೇಕು. ನೋಡಿ, ಈ ತರ ಪೀಸ್ನ ಲೈನಿಂಗ್ ಕ್ಲಾತ್ ಕಟ್ ಮಾಡಬೇಕಾದ್ರೆ 4 ಪೀಸ್ನ ಕಟ್ ಮಾಡ್ಕೋಬೇಕು. ಆದ್ರೆ ನಾನು ಅಲ್ಲಿ ಕಟಿಂಗ್ ಮಾಡುವಾಗ 2 ಪೀಸ್ ಮಾತ್ರ ಕಟ್ ಮಾಡಿದ್ದೆ. ಈ ರೀತಿ 2 ಪೀಸ್ ಕಟ್ ಮಾಡ್ಕೊಂಡಾಗ ಹೊಲಿಯೋ ಟೈಮಲ್ಲಿ ಯಾವ ರೀತಿ ಇದನ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಈಗ ತೋರಿಸ್ತೇನೆ. ಲೈನಿಂಗ್ ಕ್ಲಾತ್ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನಂತರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈ ರೀತಿಲಿ ಓಪನ್ ಮಾಡ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಈ ರೀತಿ ಹೊಲ್ಕೊಂಡಾದ್ಮೇಲೆ ಈಗ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಏನಾದ್ರೂ 2 ಪೀಸ್ ನ ಕಟ್ ಮಾಡ್ಕೊಂಡಿದ್ರೆ ಇನ್ನೆರಡು ಪೀಸ್ ನ ಈ ರೀತಿ ಹೊಲಿವಾಗ್ಲೂ ರೆಡಿ ಮಾಡ್ಕೋಬಹುದು. ನೆಕ್ಸ್ಟ್ ಈ ರೀತಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಈ ರೀತಿ ವಿ ಶೇಪ್ ಬರೋ ರೀತಿಲಿ ಇಟ್ಕೊಂಡು ಆ ವಿ ಶೇಪ್ ನ ಮಧ್ಯದಲ್ಲಿ ಸ್ಟಿಚ್ ಅನ್ನ ಹಾಕಬೇಕು. ಈಗ ಇಲ್ಲಿ ಟಕ್ಸ್ ನ ಈ ರೀತಿಲಿ ಫೋಲ್ಡ್ ಮಾಡಿ ಮಿಷಿನ್ ಸೈಡಿಗೆ ಟಕ್ಸ್ ಹೋಗೋ ರೀತಿಲಿ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಇನ್ನೊಂದ್ ಸೈಡ್ ಬಟ್ಟೆ ಹೊಲಿಬೇಕಾದ್ರೂ ಸಹ ಟಕ್ಸ್ ನ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಮಿಷಿನ್ ಕಡೆನೆ ಟಕ್ಸ್ ಬರೋ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಕಟೋರಿ ಬ್ಲೌಸ್ಗೆ ಫಿಟ್ಟಿಂಗ್ ಕೊಡುವಾಗ ಇಲ್ಲಿ ಸೈಡ್ ನಲ್ಲಿ ಟಕ್ಸ್ ಇರೋದಿಲ್ಲ. ನಮ್ಗೆ ಫಿಟ್ಟಿಂಗ್ ಕೊಡೋ ಟೈಮ್ ನಲ್ಲಿ ಏನಾದ್ರೂ ಉದ್ದ ತುಂಡ ಆದ್ರೆ ಟಕ್ಸ್ ನಲ್ಲಿ ವೇರಿಯೇಷನ್ ಮಾಡ್ಕೋಬಹುದು ಅಂತ ನಾನು ಹೇಳಿದ್ದೆ. ಬಟ್ ಇಲ್ಲಿ ಆ ರೀತಿಯಲ್ಲಿ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಒಂದ್ಸಲ ಈ ಕ್ರಾಸ್ ಪಟ್ಟಿನ ಹೊಲಿದು ರೆಡಿ ಮಾಡ್ಕೊಳಕ್ ಮೊದ್ಲೇನೆ ಇದೆರಡು ಸರಿಯಾಗಿ ಲೆಂತ್ ಮ್ಯಾಚ್ ಆಗ್ತಾ ಇದೆ ಅಂತ ಈಗಲೇ ನೋಡ್ಕೋಬಿಡ್ಬೇಕು. ಒಂದ್ ವೇಳೆ ಏನಾದ್ರೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಆದ್ರೆ ಕ್ರಾಸ್ ಪಟ್ಟಿನ ಸ್ವಲ್ಪ ಹೊಲಿಯೋದ ಅಥವಾ ಜಾಸ್ತಿ ಹೊಲಿಯೋದ ಒಂಚೂರು ಹಿಡಿದು ನೋಡ್ಕೊಂಡು ಹೊಲ್ಕೊಂಡು ರೆಡಿ ಮಾಡ್ಕೊಂಡು ಆ ನಂತರ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಈ ರೀತಿಲಿ ಹೊಲ್ಕೋಬೇಕು. ನೋಡಿ, ನಂದು ಎಲ್ಲಾ ವಿಡಿಯೋಸ್ ಅಲ್ಲೂ ಏನಾದ್ರೂ ಒಂದು ಟಿಪ್ಸ್ ಅಥವಾ ಟ್ರಿಕ್ಸ್ ನಾನು ಹೇಳೇ ಸ್ಟಿಚ್ ಮಾಡಿರ್ತೀನಿ. ಹಾಗಾಗಿ ನೀವು ನಮ್ದು ಯಾವ್ದು ವಿಡಿಯೋಸ್ ನ ಮಿಸ್ ಮಾಡದೇನೆ ಎಲ್ಲಾ ವಿಡಿಯೋಸ್ ನ ನೋಡೋದ್ರಿಂದ ನಿಮ್ಗೆ ಕಟಿಂಗ್ ಅಲ್ಲಾಗ್ಲಿ ಸ್ಟಿಚಿಂಗ್ ಅಲ್ಲಾಗ್ಲಿ ತುಂಬಾ ಈಸಿ ಆಗತ್ತೆ. ಎಲ್ಲಾ ವಿಡಿಯೋಸ್ ನ ಒಂದ್ಸಲ ನೋಡಿ, ಯಾವ ವಿಡಿಯೋಸ್ ನ ಮಿಸ್ ಮಾಡಬೇಡಿ. ನೋಡಿ, ಈಗ ಈ ರೀತಿಲಿ ಓಪನ್ ಮಾಡ್ಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಈ ರೀತಿಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಹೊಲಿದು ರೆಡಿ ಮಾಡ್ಕೊಂಡಾದ್ಮೇಲೆ ಉಕ್ಸ್ ಪಟ್ಟಿನ ಹೊಲಿಬೇಕು. ನೋಡಿ, ಈ ರೀತಿ 2 ಇಂಚ್ ಅಗಲಕ್ಕೆ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿಲಿ ಸರಿ ಬಟ್ಟೆ ಮೇಲೆ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಇದನ್ನ ಈ ರೀತಿಲಿ ಓಪನ್ ಮಾಡ್ಕೊಂಡು ಈ ರೀತಿಲಿ ಒಂದ್ಸಲ ಗೀಚ್ಕೊಳ್ಳಿ. ನೆಕ್ಸ್ಟ್ ಈಗ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡಬೇಕು. ಉಕ್ಸ್ ಪಟ್ಟಿ ಎಷ್ಟು ಅಗಲ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿ ಕೆಳಗಡೆ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದನ್ನ ಈ ರೀತಿಲಿ ಫೋಲ್ಡ್ ಮಾಡಿ ಪುನಃ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕಬೇಕು.
ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಕಾಜಾ ಪಟ್ಟಿನ ಹೊಲಿದು ರೆಡಿ ಮಾಡಬೇಕು. ಲೈನಿಂಗ್ ಕ್ಲಾತ್ನ ಈ ರೀತಿ 2.5 ಇಂಚ್ ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಬಟ್ಟೆಯ ರಾಂಗ್ ಸೈಡ್ ಬಟ್ಟೆ ಮೇಲೆ ಇಟ್ಕೊಂಡು ಸುತ್ತ ಸ್ಟಿಚ್ ಅನ್ನು ಹಾಕೊಂಡು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ 1/4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನ ಹಾಕಬೇಕು. ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಈ ರೀತಿಲಿ ಸ್ವಲ್ಪ ಅರ್ಧ ಇಂಚು ಬಟ್ಟೆನ ಮುಂದೆ ಬಿಟ್ಟು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಈ ರೀತಿಲಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಪುನಃ ಈ ರೀತಿಲಿ ಫೋಲ್ಡ್ ಮಾಡಿ ಈಗ ಈ ರೀತಿಲಿ ಕಾಜಾ ಪಟ್ಟಿಯ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಮೇನ್ ಬಟ್ಟೆ ಮೇಲೆ ಸ್ಟಿಚ್ ಮಾಡಬಾರ್ದು. ಈ ರೀತಿಲಿ 1/4 ಇಂಚು ಗ್ಯಾಪ್ ಅನ್ನ ಬಿಟ್ಟು ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಬಟ್ಟೆನ ಈ ಕಡೆ ತಿರುಗಿಸ್ಕೊಂಡು ಈ ರೀತಿಲಿ ಹೊಲ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ ಮುಂಭಾಗದ ಬಟ್ಟೆನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ತರ ಹೊಲ್ಕೊಂಡ್ಮೇಲೆ ಒಂದ್ಸಲ ಚೆಕ್ ಮಾಡಬೇಕು. ಕ್ರಾಸ್ ಪಟ್ಟಿನೂ ಈಕ್ವಲ್ ಇರಬೇಕು. ಪುನಃ ಇಲ್ಲಿ ನೆಕ್ ಹತ್ರನೂ ಈಕ್ವಲ್ ಬರ್ತಾ ಇರಬೇಕು. ಈ ರೀತಿ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ಸ್ಟಿಚ್ ಅನ್ನ ಮಾಡಬೇಕು. ಈಗ ಭುಜಗಳನ್ನ ಹೊಲಿದು ರೆಡಿ ಮಾಡ್ಕೋಬೇಕು. ಈ ರೀತಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 2 ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈ ರೀತಿಲಿ ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚು ಅಥವಾ 1/4 ಇಂಚಿಗೆ ಕಟ್ ಮಾಡ್ಕೊಂಡ್ರೆ ಸಾಕು. ಈ ರೀತಿಲಿ ಕಟ್ ಮಾಡಿಕೊಂಡು ಈಗ ಒಂದೊಂದು ಪೀಸ್ನ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗೆದು ಈ ರೀತಿಲಿ ಒಂದು ಪಟ್ಟಿನ ರೆಡಿ ಮಾಡ್ಕೋಬೇಕು. ಲೈನಿಂಗ್ ಕ್ಲಾತ್ ಈ ರೀತಿಲಿ ಸ್ಟಿಚಿಂಗ್ ಮಾರ್ಜಿನ್ ಕಾಣೋದು ಮೇಲೆ ಬರೋ ರೀತಿಲಿ ಇಟ್ಕೋಬೇಕು. ಈಗ ಸರಿ ಬಟ್ಟೆ ಮೇಲೆ ಈ ರೀತಿಲಿ ಇಟ್ಕೊಂಡು 1/4 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಈ ರೀತಿಲಿ ಭುಜ ಹೊಲ್ದಿರೋ ಮಾರ್ಜಿನ್ ಬ್ಲೌಸಿನ ಹಿಂಭಾಗ ಸೈಡ್ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಈ ರೀತಿಲಿ ಸ್ಟಿಚ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು. ಈಗ ಏನ್ ರೌಂಡ್ ಶೇಪ್ ಬಂದಿದೆ ಅಲ್ಲಿ ಈ ರೀತಿಲಿ ಕಟ್ ಮಾಡಬೇಕು. 1 ಇಂಚ್ ಗ್ಯಾಪ್ ಬಿಟ್ಟು ನಾವೇನೀಗ ಸ್ಟಿಚ್ ಮಾಡಿದೀವಿ ಆ ಸ್ಟಿಚ್ ತನಕ ಕಟ್ ಮಾಡಬೇಕು. ಸ್ಟಿಚ್ ಕಟ್ ಆಗಬಾರ್ದು. ಎಲ್ಲಿ ರೌಂಡ್ ಶೇಪ್ ಬಂದಿದೆ ಅಲ್ಲೆಲ್ಲ ಈ ರೀತಿಲಿ ಕಟ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಲಿ ಲೈನಿಂಗ್ ಕ್ಲಾತ್ ಅನ್ನ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ರೀತಿಲಿ ಸ್ಟಿಚ್ ಹಾಕೊಂಡಾದ್ಮೇಲೆ ಈ ತರ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಿ. ನೀವೇನಾದ್ರೂ ಫಾಸ್ಟ್ ಆಗಿ ಕಟ್ ಮಾಡಕ್ ಹೋದ್ರೆ ಮೇನ್ ಬಟ್ಟೆನೂ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಮಾತ್ರ ಕಟ್ ಮಾಡುವಾಗ ಆದಷ್ಟು ನಿಧಾನಕ್ಕೆ ಕಟ್ ಮಾಡಬೇಕು. ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ನ ಹೊಲಿಬೇಕು. ನೋಡಿ ಈಗ ಇಲ್ಲಿ ನಾವು ಈ ರೀತಿಲಿ ಹಾಕಿರೋ ಕಚ್ಚು ಮುಂಭಾಗ ಬರೋ ರೀತಿಲಿ ಇಟ್ಕೋಬೇಕು. ಈಗ ಇಲ್ಲಿ ಸೆಂಟರ್ ಅಲ್ಲಿ ಹಾಕಿರೋ ಕಚ್ಚು ನಾವೇನಿಲ್ಲಿ ಭುಜನ ಹಿಡಿದು ಹೊಲ್ದಿದೀವಿ ಅಲ್ಲಿಗೆ ಸೆಂಟರ್ ಬರೋ ರೀತಿಲಿ ಇಟ್ಕೊಂಡು ಹೊಲ್ಕೋಬೇಕು. ನೋಡಿ ಈ ರೀತಿಲಿ 1 ಇಂಚ್ ಅಷ್ಟು ಬಟ್ಟೆನ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗಲೇ ತುದಿಲಿ ಈ ರೀತಿ ಜೋಡಿ ಮಾಡಿ ಇಟ್ಕೋಬೇಕು. ಈ ರೀತಿ ಜೋಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಕೈಯಲ್ಲಿ ಈ ಕಡೆ ವೇರಿಯೇಷನ್ ಆಗಕ್ಕೆ ಚಾನ್ಸೇ ಇರಲ್ಲ. ಹಾಗಾಗಿ ಈ ರೀತಿಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ಇದ್ರ ಮೇಲೆ ಈಗ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಈಗ ಈ ಸೈಡ್ ಹೊಲಿಬೇಕಾದ್ರೆ ಈಗ್ಲೇನೆ ಇಲ್ಲಿ ಬಟ್ಟೆನ ಈ ರೀತಿ ಜೋಡಿ ಮಾಡಿ ಇಟ್ಕೊಂಡು 2 ಸ್ಟಿಚ್ ಅನ್ನ ಹಾಕಬೇಕು. ಈಗ ಒಂದು ಕೈನ ಹೊಲಿದು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದೇ ರೀತಿಲಿ ಇನ್ನೊಂದು ಕೈನ ಹೊಲಿದು ರೆಡಿ ಮಾಡ್ಕೋಬೇಕು. ಈಗ ಇನ್ನೊಂದು ಕೈನ ಹೊಲಿದು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಸೈಡ್ ಫಿಟ್ಟಿಂಗ್ ಕೊಡಬೇಕು. ನೋಡಿ ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಕಂಕುಳ ಹತ್ರ ಮತ್ತೆ ಆ ಕಡೆ ಎಲ್ಲವೂ ಮ್ಯಾಚ್ ಆಗ್ತಾ ಇದೆಯಾ ಅಂತ ಈ ತರ ಒಂದ್ಸಲ ಚೆಕ್ ಮಾಡಿಕೊಂಡು 1/4 ಇಂಚಿಗೆ ಬಿಟ್ಟು ಈ ರೀತಿಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಿ ಕಂಕುಳ ಹತ್ರನೂ 1.5 ಇಂಚಿಗೆ ಮಾರ್ಕ್ ಅನ್ನ ಹಾಕಿ ಇಲ್ಲಿ ಕೆಳಗಡೆನೂ ಈ ರೀತಿಲಿ 1.5 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು. ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಈ ಮಾರ್ಕ್ ಇಂದ ಈ ಮಾರ್ಕಿಗೆ ಒಂದು ಲೈನ್ ಹಾಕಬೇಕು. ಪುನಃ ಈ ಮಾರ್ಕ್ ಇಂದ ಈ ಮಾರ್ಕಿಗೆ ಒಂದು ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ಬಟ್ಟೆನ ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಈ ಕಡೆನೂ ಅದ್ರ ಮಾರ್ಕ್ ಬರೋ ರೀತಿಲಿ ಟ್ರೇಸ್ ಅನ್ನ ಮಾಡ್ಕೋಬೇಕು. ನೋಡಿ ಈಗ ಇಲ್ಲಿ ಈ ರೀತಿಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಪುನಃ ಅದರ ಪಕ್ಕ 3 ರಿಂದ 4 ಸ್ಟಿಚ್ ಅನ್ನ 1/4 ಇಂಚಿನ ಬಿಟ್ಟು ಸ್ಟಿಚ್ಗಳನ್ನ ಹಾಕಬೇಕು. ಇದೇ ರೀತಿಲಿ ಇನ್ನೊಂದು ಸೈಡನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಯಾವ ರೀತಿಲಿ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಬಂದಿದೆ. ಈ ರೀತಿಲಿ ಸ್ಟಿಚ್ ಅನ್ನ ಮಾಡಬೇಕು. ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡಿ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಿ ಈ ರೀತಿ 2 ಪೀಸ್ಗಳನ್ನ ಮಾಡ್ಕೊಂಡು ಈಗ ಇಲ್ಲಿ ಏನ್ ನಾವು ಸ್ಟಿಚ್ ಮಾಡಿದೀವಿ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ಕಡೆ ತುದಿಗೆ ಈ ರೀತಿಲಿ ಪಟ್ಟಿನ ಇಟ್ಕೊಂಡು ಸರಿ ಲಾಕ್ ಮಾಡಬೇಕು. ಇದೇ ರೀತಿಲಿ ಇನ್ನೊಂದನ್ನು ಹೊಲ್ಕೋಬೇಕು.
ಫ್ರೆಂಡ್ಸ್ ನೋಡಿ, ಈಗ ಕಟೋರಿ ಬ್ಲೌಸ್ ಹೊಲ್ದು ರೆಡಿ ಮಾಡಿದಾಗಿದೆ. ಈಗ ನಿಮ್ಗೆ ಗೊತ್ತಾಗಿರ್ಬೋದು 4 ಟಕ್ಸಿನ ಬ್ಲೌಸ್ ಒಂದು ಕಟಿಂಗ್ ಗೊತ್ತಿದ್ರೆ ನಿಮ್ಗೆ ಎಷ್ಟು ಈಸಿ ಕಟೋರಿ ಬ್ಲೌಸ್ ನ ಕಟ್ ಮಾಡೋದು, ಸ್ಟಿಚ್ ಮಾಡಬಹುದು ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋ ಹೇಗ್ ಬಂದಿದೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ನಿಮ್ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.